ಫ್ರೆಂಡ್ಸ್, ನಾವೀಗ ಏನು ಮಾಡಕತ್ತಿದ್ದೀವಿ? ಈ ವಿಡಿಯೋ ನೋಡೋಕ್ಕಿಂತ ಮೊದಲು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಈ ಸದ್ದ ಮಾವಿನ ಹಣ್ಣಿನ ಗುಲಾಬ್ ಮಾಡಕತ್ತೀವಿ. ಫಸ್ಟ್ ಏನು ಮಾಡ್ಬೇಕ್ರಿ, ಈ ಥರ ಒಂದಿಷ್ಟು ಮಾವಿನ ಹಣ್ಣು ತೊಗೊಂಡು ಅವುಗಳನ್ನು ಸ್ವಚ್ಛವಾಗಿ ತೊಳೆದು ಇದ್ರ ಮ್ಯಾಲಿಂದ ಈಗ ಹೆಂಗೆ ತೆಗಿಲಕತ್ತಾರಲ್ರಿ ಸೊಪ್ಪಿ, ಹಂಗೆ ತೆಗೆದು ಆಮೇಲೆ ಈ ಥರ ಎರ್ಚ್ಬೇಕ್ರಿ. ನೋಡ್ರಿ, ಅದು ಪೂರಾ ಸಣ್ಣ ಆಗೋತನ ಎರ್ಚಬೇಕು. ಹದಿನೈದು ಕಾಯಿಗೆ 1 kg ಅಷ್ಟು ಬೆಲ್ಲ ತೊಗೊಂಡಿವ್ರಿ. ಅದು ಬೆಲ್ಲ ಏನು ಮಾಡ್ಕೋಬೇಕು, ಈ ಥರ ಪೂರಾ ಮೆತ್ತಗೆ ಮಾಡ್ಕೋಬೇಕ್ರಿ. ನೋಡ್ರಿ, ಬೆಲ್ಲ ಹೊಡ್ಕೊಂಡಿದ್ದು ಈ ಥರ ಒಂದು ದೊಡ್ಡ ಬೊಗಣೆ ಹಾಕೊಂಡಿವ್ರಿ. ನೋಡ್ರಿ, ಇದಕ್ಕೆ ನಾವು 1 ಕಪ್ದಷ್ಟು ನೀರು ಹಾಕೊಂಡಿವಿ. ಈಗ ನೋಡ್ರಿ, ಗ್ಯಾಸ್ ಆನ್ ಮಾಡಿ ಇದು ಆಣಲಕ್ಕ ಇಟ್ಟಿವ್ರಿ ಗ್ಯಾಸ್ ಮೇಲೆ. ನೋಡ್ರಿ, ಇದು ಪೂರಾ ನೆನದು ಆಣದ ಗತೆ ಆಗ್ಬೇಕ್ರಿ, ಕುದಿಬೇಕ್ರಿ. ನೋಡ್ರಿ, ಈ ಕಡೆ ಸೈಡ್ ಒಂದು ಪುಟ್ಟಿ ಇಟ್ಕೊಂಡು ಇದ್ರೊಳಗ ಗಸಗಸಿ ಹಾಕಿ ಹುರ್ಕೋತಾರ್ರಿ. ನೋಡ್ರಿ, 1 ಕಪ್ದಷ್ಟು ನಾವು ಸಕ್ರಿಯನ್ನು ಹಾಕೋತೀವಿ. ರೆಡಿ ಆಗ್ಯದ್ರಿ. ಈಗ ಅಗಳೆ ಇಟ್ಟು ಆಣ ರೆಡಿ ಆಗೈತ್ರಿ. ಈಗ ನಾವು ಗ್ಯಾಸ್ ಆಫ್ ಮಾಡ್ಕೋತೀವ್ರಿ. ಅಗಳೆ ನಾವು ಹೆರ್ಚಿ ಇಟ್ಕೊಂಡಂತ ಮಾವಿನಕಾಯಿ ಈಗ ಆಣದಾಗ ಹಾಕ್ತೀವ್ರಿ. ಮಿಕ್ಸ್ ಮಾಡ್ಕೋತೀವ್ರಿ. ಆಮೇಲೆ ಹಿಂಗೆ ತುರುಕ್ತೀವ್ರಿ. ಆಮೇಲೆ ಹಿಂಗೆ ಪೂರಾ ಮಿಕ್ಸ್ ಮಾಡ್ಕೋಬೇಕ್ರಿ. ಒಂದು ಸೈಡಲ್ಲಿ ನಾವು ಸೋಪು, ಗೋಡಂಬಿ, ಕಸಕಸಿ, ಜಾಜಿಕಾಯಿ, ಏಲಕ್ಕಿ ಎಲ್ಲ ಕುಟ್ಕೊಂಡು ಇಟ್ಕೊಂಡಿವ್ರಿ. ಮತ್ತು ಹಾಗೂ ಒಣ ದ್ರಾಕ್ಷಿ ಎಲ್ಲ ರೆಡಿ ಆಗೈತ್ರಿ. ಈಗ ನೋಡ್ರಿ, ಅವೆಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ನೋಡ್ರಿ, ಎಲ್ಲ ಗುಲಾಮ್ ರೆಡಿ ಆಯಿತು. ಇದು ನೋಡ್ರಿ, ನಾವು ವಿನಾಯಕ್ ಮಾಡಿದ್ದು 1 ವರ್ಷಗಟ್ಟಲೆ ಇಟ್ಟರು ಹಾಳಾಗಲ್ಲ. ನಾವು ಬೇಕಂದಾಗ ಬಿಸಿ ಬಿಸಿ ಚಪಾತಿ ಕೂಡ ಉಣ್ಬೋದ್ರಿ. ಮಸ್ತ್ ಹತ್ತೈತ್ರಿ. ಈ ಗುಲಾಮ್ ಮಾಡಿದ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.